ನಶೆ ಮುಕ್ತ ಯುವ ಭಾರತನ್ನ ಕಟ್ಟಬೇಕು ಅಂತ ಹೇಳಿ, ವಿಕಸಿತ ಭಾರತವನ್ನ ಕಟ್ಟಬೇಕು ಅಂತ ಹೇಳಿ ಸನ್ಮಾನಿಸಿದ ಪ್ರಧಾನಮಂತ್ರಿಗಳು ಸಂಕಲ್ಪ ಮಾಡಿ ಇವತ್ತು ವರ್ಚುವಲಿ ಆನ್ಲೈನ್ ಮುಖಾಂತರ ಇಡೀ ನಮ್ಮ ದೇಶದ ಯುವ ಜನತೆಯನ್ನ ಉದ್ದೇಶಿಸಿ ಮಾತಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸ್ತಾ ಇದ್ದೀವಿ. ದೊಡ್ಡ ಸಂಖ್ಯೆಯಲ್ಲಿ ಯುವಕರು ಕೂಡ ಭಾಗವಹಿಸ್ತಾ ಇದ್ದಾರೆ. ಈ ಸಂದರ್ಭ ನಾನು ಇಷ್ಟು ಮಾತ್ರ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಪ್ರಧಾನಮಂತ್ರಿಗಳ ಅಪೇಕ್ಷೆ ಇದೆ ಇವತ್ತು ಆರೋಗ್ಯ ಕ್ಷೇತ್ರದಲ್ಲಿ, ವಿಶೇಷವಾಗಿ ನಮ್ಮ ಭಾರತದಲ್ಲಿ ಒಬೆಸಿಟಿ ಇಶ್ಯೂಸ್ ಇರ್ಬೋದು, ಸಣ್ಣ ವಯಸ್ಸಲ್ಲೇ ಕ್ಯಾನ್ಸರ್ ರಿಲೇಟೆಡ್ ಇಶ್ಯೂಸ್ಗಳು ಇರ್ಬೋದು, ಆರೋಗ್ಯ ಹಾಳು ಮಾಡ್ಕೊಂತಿರೋದು ಇರ್ಬೋದು, ಇದೆಲ್ಲದೂ ಕೂಡ ದುಶ್ಚಟಗಳಿಗೆ ಇವತ್ತು ಯುವ ಶಕ್ತಿಗಳು ಅಲ್ಲೊಬ್ರು ಇಲ್ಲೊಬ್ರು ತೊಂದರೆಗೆ ಒಳಪಡ್ತಾ ಇದ್ದಾರೆ. ಇದೆಲ್ಲದೂ ಕೂಡ ಆ ಕುಟುಂಬಕ್ಕೂ ಕೂಡ ಭಾರ, ಮತ್ತೆ ದೇಶಕ್ಕೂ ಕೂಡ ಅದರಿಂದ ಆರ್ಥಿಕವಾಗಿ ಸಾಕಷ್ಟು ನಷ್ಟ ಆಗತ್ತೆ. ಮತ್ತೆ ದೇಶದ ಒಂದು ಆರ್ಥಿಕವಾಗಿ ಮುಂದುವರಿಕೆ ವಿಚಾರದಲ್ಲೂ ಕೂಡ ಇದೆಲ್ಲದೂ ಕೂಡ ತೊಡರುಗಳಾಗಿ ನಿರ್ಮಾಣ ಆಗೋದು ನಾವೆಲ್ಲರೂ ಕೂಡ ನೋಡಿದ್ದೀವಿ. ಅದಕ್ಕಿಂತ ಮುಖ್ಯವಾಗಿ ದೇವ್ರು ಕೊಟ್ಟಂತ ಈ ಜನ್ಮವನ್ನ ದೇಶಕ್ಕೆ ಉಪಯೋಗ ರೀತಿಯಲ್ಲಿ, ಕುಟುಂಬಕ್ಕೆ ಉಪಯೋಗ ರೀತಿಯಲ್ಲಿ ತಮ್ಮಂತಾವು ವ್ಯಕ್ತಿತ್ವನ ನಿರ್ಮಾಣ ಮಾಡ್ಕೊಳ್ಬೇಕು ಅನ್ನೋದು ಗೌರವಂತ ಪ್ರಧಾನಮಂತ್ರಿಗಳ ಅಪೇಕ್ಷೆ ಇದೆ. ಆ ದೃಷ್ಟಿಯಿಂದ ಈ ವ್ಯಸನ ಮುಕ್ತ ಸಮಾಜವನ್ನ ಕಟ್ಟಬೇಕು ಅಂತ ಸಂಕಲ್ಪ ಇದೆ. ಆ ಮೂಲ ಉದ್ದೇಶ ಇಟ್ಕೊಂಡು ಇವತ್ತು ಗೌರವಂತ ಪ್ರಧಾನಮಂತ್ರಿಗಳು ಎಲ್ಲ ಯುವಕರಿಗೆ ಸ್ವತಃ ಅವರು ಮನವಿಯನ್ನ ಮಾಡ್ಕೊಳ್ಳುವಂತ